ನಮ್ಮೂರ್ ಜಾತ್ರೆ ನೋಡಿ ಬನ್ನಿ ಬಾಸ್. ಬರ್ರಿ ಮಧುರಮ್ಮನ ಜಾತ್ರೆಗೆ ಹೋಗೋಣ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನೋಡಿ, ಇವತ್ತು ಬೆಂಗಳೂರಿನ ದಿ ಗ್ರೇಟ್ ಫೆಸ್ಟಿವಲ್ ಉಸ್ಕೂರ್ ಮಧುರಮ್ಮನ ಜಾತ್ರೆಗೆ ಹೊರಟಿದ್ದೀವಿ. ಇಲ್ಲಿದೆ ನೋಡಿ, ಹೋದ ರೀಲ್ಸಲ್ಲಿ ತೋರಿಸಿದ್ದೆ. ನಮ್ಮ ಹುಡುಗ ಮಾರ್ತಿ ಇಲ್ಲಿ ಬೈಕಲ್ಲಿದ್ದಾನೆ, ನಮ್ಮ ಹುಡುಗ ಸಾಗಪ್ಪ. ಈಗ ಮೂವರು ಹೋಗ್ತಿದ್ದೀವಿ ಒಂದೇ ಬೈಕಲ್ಲಿ, ಯಾರು ಹಿಡಿಯಲ್ಲ ಇವತ್ತು. ಚಲೋ. ಈಗ ನಾವು ದೊಡ್ಡ ನಾಗಮಂಗಲದ ಟ್ರಾಫಿಕ್ ಜಾಮಲ್ಲಿ ಹೋಯ್ತಾ ಇದ್ದೀವಿ. ನೋಡಿ, ಜಾಮ್ ಆಗಿಬಿಟ್ಟಿದೆ. ಜಾತ್ರೆ ವೈಬ್ ಇಲ್ಲಿಂದನೇ ಶುರುವಾಗಿದೆ. ನಿಮ್ಗೆ ತೋರಿಸ್ತೀನಿ ನಾನು. ಇದು ನಾವಿರೋದು ಇವಾಗ ದೊಡ್ಡ ನಾಗಮಂಗಲ. ಇಲ್ಲೂ ಕೂಡ ಇಲ್ಲಿಂದನೂ ಕೂಡ ಒಂದು ದೊಡ್ಡದಾದ ತೇರು ಹೋಗ್ತಿದೆ. ಅದನ್ನು ಕೂಡ ಅಲ್ಲಿ ತೋರಿಸ್ಕೊಳ್ತಾ ಹೋಗ್ತೀನಿ. ನೋಡಿ, ನಮ್ಮ ದೊಡ್ಡ ನಾಗಮಂಗಲದಲ್ಲಿ ಎಲ್ಲಿ ನೋಡಿದ್ರೆ ಅಲ್ಲಿ ಹಬ್ಬದ ಸಡಗರ. ಅಲ್ಲಿ ಟ್ರಾಫಿಕ್ ಜಾಮ್ ಇರೋದ್ರಿಂದ ನಾವು ಈ ಕಡೆ ಬೇರೆ ರೂಟಲ್ಲಿ ಹೋಗ್ತಾ ಇದ್ವಿ. ನೋಡ್ರಿ, ಲೈಟಿಂಗು ಮಿಂಚಿಂಗು ನೋಡಿ. ಹಳ್ಳಿ ಕಾರ್ ಹಸುಗಳ್ದೆ ಇಲ್ಲಿ ವೈಬ್ ಇವತ್ತು. ಆರಾಮಾಗೋಗು. ನೋಡಿ, ದೊಡ್ಡ ನಾಗಮಂಗಲ ತೇರು ಇಲ್ಲೇ ಇದೆ. ನೋಡಿ ಎಷ್ಟೊಂದು ಎತ್ತರವಾಗಿದೆ. ಇವಾಗ ನಾವು ಇಲ್ಲಿಂದ ಹೋಗ್ತೀವಿ. ಸಿಕ್ಕಾಪಟ್ಟೆ ಜಾಮ್ ಮಾಡಿಬಿಟ್ಟಿದ್ದಾರೆ, ಯಾಕಂದ್ರೆ ಹಳ್ಳಿ ಕಾರ್ ಹಸುಗಳಿದಾವಲ್ಲ ಅದಕ್ಕೆ. ಬಂತು ನಮ್ಮ ಉಸ್ಕೂರ್ ಜಾತ್ರೆ. ನೋಡಿ, ಅಂತೂ ನಾವು ಉಸ್ಕೂರಿಗೆ ಬಂದ್ವಿ. ಉಸ್ಕೂರು ಮಧುರಮ್ಮನ ಜಾತ್ರೆ ನೋಡಕ್ ಬಂದ್ವಿ. ಇಲ್ಲಿ ಆರ್ಕೆಸ್ಟ್ರಾ ನಡೀತಾ ಇದೆ, ಹಾಗೆ ಮಧುರಮ್ಮನ ದೇವಸ್ಥಾನ ಕೂಡ ನಿಮ್ಗೆ ತೋರಿಸ್ತೀನಿ. ಇವಾಗ ನೋಡಿ ಇವಾಗ ಹೇಗಿದೆ ಅಂತ. ಫುಲ್ಲು ವೈಬ್, ಉಸ್ಕೂರು ಫುಲ್ ವೈಬ್, ಬೆಂಗಳೂರು ವೈಬ್. ನೋಡಿ, ಉಸ್ಕೂರಿನ ಮಧುರಮ್ಮ ಟೆಂಪಲ್ ಇದು. ನೋಡಿ, ಮಧುರಮ್ಮ ದೇವಸ್ಥಾನ ಮುಂದೆನೇ ಆರ್ಕೆಸ್ಟ್ರಾ ನಡೀತಿದೆ, ಡ್ಯಾನ್ಸ್ ಮಾಡ್ತವ್ರೆ. ನಾನು ಹಾಡನ್ನ ಪ್ಲೇ ಮಾಡ್ತಿಲ್ಲ, ಯಾಕಂದರೆ ಕಾಪಿರೈಟ್ ಆಗುತ್ತೆ, ಅದಕ್ಕೆ ಮ್ಯೂಟ್ ಮಾಡಿದ್ದೀನಿ. ನೋಡಿ, ಇದು ತುಮಕೂರಿನ ಆರ್ಕೆಸ್ಟ್ರಾ ಕರೆಸಿದ್ದಾರೆ. ಇಲ್ಲಿ 13ರಿಂದ ಇವತ್ತು 13ನೇ ತಾರೀಕು, ಇವತ್ತಿಂದ ಹಿಡ್ಬಿಟ್ಟು 17ನೇ ತಾರೀಕುವರೆಗೂ ಇಲ್ಲಿ ಆರ್ಕೆಸ್ಟ್ರಾ ಇರುತ್ತಂತೆ. ಹಾಗೆ ನೋಡಿ, ಎಷ್ಟೊಂದು ಜನ ಬಂದಿದ್ದಾರೆ ಈ ಆರ್ಕೆಸ್ಟ್ರಾ ನೋಡಲಿಕ್ಕೆ. ಈ ಜಾತ್ರೆ ನೋಡೋಕ್ಕೆ ತುಂಬ ಜನ ಬರ್ತಾರೆ ಇನ್ನೂ ಕೂಡ. ನೋಡಿ, ಲೈಟಿಂಗ್ಸ್ ಅಂತೂ ಸೂಪರ್ ಆಗಿದೆ ಈ ನೈಟು. ಹಾಗೆ ತುಂಬಾ ಒಳ್ಳೆ ಡ್ಯಾನ್ಸ್ ಮಾಡ್ತಾರೆ, ಒಳ್ಳೊಳ್ಳೆ ಡ್ಯಾನ್ಸ್ ಮಾಡ್ತಾರೆ ಈ ಒಂದು ಆರ್ಕೆಸ್ಟ್ರಾದಲ್ಲಿ. ನಾವು ಕೂಡ ನೋಡಿ ತುಂಬಾ ಖುಷಿಪಟ್ವಿ. ತುಂಬಾ ಮನೋರಂಜನಾತ್ಮಕವಾಗಿ ಈ ಒಂದು ಹಬ್ಬ ನಡೆಯುತ್ತೆ, ತುಂಬ ಅದ್ಧೂರಿಯಾಗಿ ನಡೆಯುತ್ತೆ. ನನಗಂತೂ ಈ ಜಾತ್ರೆ ನೋಡೋದೇ ಒಂದು ಖುಷಿ ನನಗೆ. ಇದು ವರ್ಷಕ್ಕೊಂದ್ಸರಿ ಆಗುತ್ತೆ. ಓಕೆ, ಯುಗಾದಿ ನಂತರ ಅಥವಾ ಯುಗಾದಿ ಮುಂಚೆನೇ ಆಗುತ್ತೆ ಇದು ಪ್ರತಿ ವರ್ಷ. ನಾವಿವಾಗ ಮಧುರಮ್ಮನ ದೇವಸ್ಥಾನಕ್ಕೆ ಬಂದ್ವಿ, ಮಧುರಮ್ಮನ ದರ್ಶನ ಮಾಡಲಿಕ್ಕೆ. ನೋಡಿ, ಎಷ್ಟೊಂದು ಸುಂದರವಾಗಿ ಕಾಣ್ತಿದೆ, ಸುಂದರವಾಗಿ ಅಲಂಕಾರ ಮಾಡಿದರೆ ಮಧುರಮ್ಮನಿಗೆ. ನೋಡೋಕ್ಕೆ ಎರಡು ಕಣ್ಣು ಸಾಲದು ಆ ಒಂದು ಮಧುರಮ್ಮನ ಅಲಂಕಾರಕ್ಕೆ. ನೋಡಿ, ಇವಾಗ ಮಧುರಮ್ಮನ ಒಂದು ದರ್ಶನ ಮಾಡ್ಕೊಂಡು ಇವಾಗ ಜಾತ್ರೆಗೆ ಬಂದ್ವಿ ನಾವು. ಉಸ್ಕೂರಿಗೆ ಟ್ರೈನ್ ಬಂದ್ಬಿಟ್ಟಿದೆ. ನೋಡಿ, ಉಸ್ಕೂರಿಗೆ ಟ್ರೈನ್ ಬಂದ್ಬಿಟ್ಟಿದೆ. ಟ್ರೈನಲ್ಲಿ ಊರಿಗೆ ಹೋಗಿ ಹಾಕಿ ಕರ್ಕೊಂಡು ಹೋಗ್ತೀಯಾ? ನಿಂತೇ ಬಿಟ್ಟು ನಾನು ಬಂದಾಗ ಉಸ್ಕೂರಿಗೆ ಬಂದ್ಬಿಟ್ಟಿದೆ. ಇದೇ ಟ್ರೈನ್. ಸ್ಟಾಪ್ ಕೊಡ್ತೀವಿ, ಸ್ಟಾಪ್ ಕೊಡ್ತೀವಿ. ನೋಡ್ರಿ, ಎಷ್ಟು ಚೆನ್ನಾಗಿ ತಿರುಗ್ತಿದೆ ಅದು. ಅಯ್ಯಪ್ಪ, ಅದು ನೋಡಿ 360 ಡಿಗ್ರಿ ಆ್ಯಂಗಲಲ್ಲಿ ರೊಟೇಟ್ ಆಗ್ತಿದೆ ಅದು.
ಯಪ್ಪ ಹೆಂಗೆ ಆಡ್ತಾರೋ ಮರಿ ಅದನ್ನ. ನೀವೇನಾದ್ರು ಆಡಿದರೆ ಕಮೆಂಟ್ ಮಾಡಿ. ನೋಡ್ರಿ, ಇದನ್ನು ಕೊಲಂಬಸ್ ರೈಡ್ ಅಂತ ಹೇಳ್ತಾರೆ. ಶಿಪ್ ಇದೆಯಲ್ಲ ಅದಕ್ಕೋಸ್ಕರ. ನೀವೇನಾರು ಆಡಿದ್ದೀರಾ ಇದನ್ನ? ಹಾಗೆ ನೋಡಿ, ಇಲ್ಲಿ ಕೂಡ ಥರದ ಆಟೋಟಗಳಿದೆ. ನೋಡೋಕ್ಕೆ ಸಾಕಾಗ್ತದೆ. ನೋಡಿ, ಕಲರ್ಫುಲ್ ಆದ ಒಂದು ವೈಬು. ಆ ಕಡೆ ಜಾಯಿಂಟ್ ವೀಲ್, ಈ ಕಡೆ ಕೊಲಂಬಸ್ ಶಿಪ್ಪು. ಹಾಗೆ ಎಲ್ಲಿ ನೋಡಿದ್ರು ಕೂಡ ಕಲರ್ ಲೈಟ್ಗಳು. ವಾವ್, ಕನಸು ಅಂತ ಅನಿಸುತ್ತೆ ಇದು ನೋಡ್ತಿದ್ರೆ. ತುಂಬಾ ಖುಷಿ ಆಗ್ತಿದೆ ಗುರು. ನೋಡ್ರಿ, ದೊಡ್ಡನಾಗಮಂಗಲದಲ್ಲಿ ಒಂಟೆಗಳು ಬಂದ್ಬಿಟ್ಟಿವೆ. ರಾಜಸ್ಥಾನದಿಂದ ಇಲ್ಲಿಗೆ ಬಂದ್ಬಿಟ್ಟು ಹೋಗಿ ಮರ್ಯ ಮುಟ್ಟು ಮಾತಾಡ್ಸೋಗು. ನಿನಗೋಸ್ಕರ ಬಂದಿದ್ದಾವೆ ರಾಜಸ್ಥಾನದಿಂದ. ಆ್ಯಸ್ ಇಟ್ ಈಸಾ? ಏನು ಹಂಗೆ ಕಾಣಿಸ್ತೀವಿ ಸೇವು? ನಮ್ಮ ಏನಿದು ದೊಡ್ಡನಾಗಮಂಗಲದ ತೇರು ಹೊರಟಿದೆ ನೋಡಿ. ಕುರ್ಚು ನೋಡಿ, ದೊಡ್ಡನಾಗಮಂಗಲದ ತೇರು ನೋಡಿ. ದೊಡ್ಡನಾಗಮಂಗಲದ ತೇರು ಇವಾಗ ಉಸ್ಕೂರು ಮಧುರಮ್ಮನ ಜಾತ್ರೆಗೆ ಹೊರಟಿದೆ. ಇಲ್ಲಿ ನಿಂತಿದೆ, ಎಲ್ಲ ಪೂಜೆ ಮಾಡ್ತಾರೆ ನೋಡಿ. ರೋಪ್ ಎಲ್ಲ ಹಾಕ್ಬಿಟ್ಟಿದ್ದಾರೆ ನೋಡಿ. ಇದು ತೇರಿನ ಹಗ್ಗ. ಇದು ನಾವೀಗ ದೊಡ್ಡನಾಗಮಂಗಲದ ಇದ್ವಿ. ದೊಡ್ಡನಾಗಮಂಗಲದ ಒಂದು ತೇರು ಅಂದರೆ ಕುರ್ಜ ಅಂತ ಹೇಳ್ತಾರೆ ನೋಡಿ. ಈ ಉಸ್ಕೂರು ಮಧುರಮ್ಮನ ಜಾತ್ರೆ ಸುಮಾರು 100 ಹಳ್ಳಿಗಳು, ಗ್ರಾಮಗಳು ಆಚರಣೆ ಮಾಡ್ತವೆ. ಅದರಲ್ಲಿ ಒಂದು 17, 18, 20 ಹಳ್ಳಿಗಳು ಈ ಥರ ಕುರ್ಜುಗಳು ಅಥವಾ ತೇರುಗಳನ್ನ, ಈ ಥರ ಎತ್ತರವಾದ ಕುರ್ಜುಗಳನ್ನ ಮಾಡ್ಕೊಂಡು ಒಂದು ದೇವಿಗೆ ಸಮರ್ಪಣೆ ಮಾಡ್ತಾರೆ. ಅವ್ರ ಊರುಗಳಿಂದ ಎಳೆದು ತಂದು ದೇವಿಯ ದೇವಸ್ಥಾನದ ಹತ್ರ ನಿಲ್ಲಿಸ್ತಾರೆ. ಇದು ತುಂಬಾ ದೊಡ್ಡ ಜಾತ್ರೆ ನಮ್ಮ ಬೆಂಗಳೂರಿನಲ್ಲಿ. ಅಂದರೆ ಇದು ಏನಂತಂದರೆ ವರ್ಲ್ಡ್ ಅಂತಂದರೆ ಜಗತ್ತಿನ ಅತ್ಯಂತ ಎತ್ತರದ ತೇರುಗಳ ಹಬ್ಬ ಅಂತಲೇ ಕರೀತಾರೆ ಇದನ್ನು. ವಾವ್, ಎಷ್ಟೊಂದು ಚೆನ್ನಾಗಿ ಕಾಣ್ತಿದೆ ನೋಡ್ರಿ ಈ ತೇರು. ಬನ್ನಿ ಉಸ್ಕೂರು ಮಧುರಮ್ಮನ ಜಾತ್ರೆಗೆ ಹೋಗೋಣ. ನೋಡಿ, ಉಸ್ಕೂರು ರೋಡು ಜಾಮ್ ಆಗಿಬಿಟ್ಟಿದೆ. ದೊಡ್ಡನಾಗಮಂಗಲ ಮತ್ತು ಉಸ್ಕೂರು ರೋಡು ನೋಡಿ. ಇದು ಕೊಣಪ್ ನಗರ ಕುರ್ಚು. ಆ ಮುಂದೆ ಹೋಗೋದು ಅದರಿಂದ ಮುಂದೆ ಇದೆ ಒಂದು. ಸಾರಿ ಟ್ರಾಫಿಕಲ್ಲಿ ಜಾಮ್ ಆಗ್ಬಿಟ್ಟಿದೀವಿ. ಯಾಕಂದ್ರೆ ಕುರ್ಚು ಆಗ್ತಿದೆಯಲ್ಲ ಅದಕ್ಕೆ. ನೋಡಿ, ಕೊಣಪ್ ನಗರದ ಒಂದು ಕುರ್ಚಿ. ಇದು ಇಷ್ಟು ಅದ್ಭುತವಾಗಿ ಕಾಣ್ತಿದೆ ನೋಡಿ. ಅಲ್ಲಿ ಆನೆ ಕೂಡ ಬಂದಿದೆ. ಟ್ರ್ಯಾಕ್ಟರಿಂದ ಎಳಿತಿದ್ದಾರೆ ನೋಡಿ. 1, 2, 3, 4, 5, 6 ಹಾಗೆ ಅಲ್ಲಿ ಎತ್ತು ಎಳಿತಿದೆ ಮುಂದೆ ನೋಡಿ. ಎತ್ತುಗಳಿಂದ ಕಟ್ಟಿದ್ದಾರೆ ಕೊಣಪ್ ನಗರದ್ದು ಕುರ್ಚು. ಈ ಕಡೆ ಗೋವಿಂದ ಶೆಟ್ಟಿ ಪಾಳ್ಯದು ಹೋಗ್ತಾ ಇದೆ. ಅಲ್ಲಿ ಹೋಗೋಣ ಬಿಡು. ಗೋವಿಂದ ಶೆಟ್ಟಿ ಪಾಳ್ಯದ ಕುರ್ಚು ಅಂದ್ರೆ ತೇರು. ಸೂಪರ್ ಆಗಿದ್ದಾರೆ. ನಾವು ಇವಾಗ ಉಸ್ಕೂರ್ ಹತ್ರ ಬಂದ್ವಿ. ನೋಡಿ, ಗೋವಿಂದ ಶೆಟ್ಟಿ ಪಾಳ್ಯ ಒಂದು ತೇರು ಹೋಗ್ತಾ ಇದೆ ನೋಡಿ. ಎಲ್ಲಕ್ಕೆ ಕ್ರಾಸ್ ಮಾಡ್ತಾ ಇದೆ. ನೋಡಿ, ಇಲ್ಲಿ ಜಾತ್ರೆ ಇದೆ, ಕರೆಂಟೇ ಇಲ್ಲ. ಎಷ್ಟು ದುಸ್ಥಿತಿ ಅಂತಂದರೆ ನೋಡಿ. ಲೈಟಿಂಗ್ಸ್ ಹಾಕಿದ್ದಾರೆ, ಇಲ್ಲೆಲ್ಲ ಲೈಟಿಂಗ್ಸ್ ಹಾಕಿದ್ದಾರೆ, ಬಟ್ ಕರೆಂಟ್ ಇಲ್ಲ ಜಾತ್ರೆಯಲ್ಲಿ. ಅದಕ್ಕೆ ನೋಡಿ ಎಲ್ಲ ಕತ್ಲಾಗಿ ಕಾಣಿಸ್ತಿದೆ. ನಾನು ಫ್ಲಾಶ್ ಲೈಟ್ ಹಾಕಿದ್ದೀನಿ, ಅದಕ್ಕೆ ಕಾಣ್ತಿದೆ. ಈ ಕಡೆ ನೋಡಿ, ಇವು ಜನ್ರೇಟ್ರಿಂದ ನಡೀತದೆ ಎಲ್ಲದೂ ಕೂಡ ನೋಡಿ. ಇಲ್ಲಿ ಕಲರ್ಫುಲ್ಲಾಗಿ ಕಾಣಿಸ್ತಿದೆ. ಇಲ್ಲಿ ಕರೆಂಟ್ ಇಲ್ಲ ಜಾತ್ರೆಯಲ್ಲಿ, ನಿಜವಾಗ್ಲೂ ಕರೆಂಟ್ ಇಲ್ಲ. ಅದಕ್ಕೆ ನೋಡಿ ಜನಗಳೆಲ್ಲ ಕತ್ಲಲ್ಲಿ ಓಡಾಡ್ತಿದ್ದಾರೆ. ಏನು ಪರಿಸ್ಥಿತಿ ಗುರು ಇದೆಲ್ಲ. ಹಿಂಗೆ ದೊಡ್ಡ ದೊಡ್ಡ ಜಾತ್ರೆಯಲ್ಲಿ, ಹೆಸರಾಂತ ಜಾತ್ರೆಯಲ್ಲಿ ಕರೆಂಟ್ ಇರಲಿಲ್ಲ ಅಂದರೆ ಹೇಗೆ? ತುಂಬಾ ಕಷ್ಟ. ಅಲ್ಲೊಂದು ಕುರ್ಚಿ ನಿಂತಿದೆ.
ಕುರ್ಸ್ ನಿಂತಿದೆ ನೋಡಿ. ಅದು ಯಾವ ಊರ್ದಂತ ಗೊತ್ತಿಲ್ಲ, ನೋಡ್ಬೋದು ನೀವು. ಎಲ್ಲ ಜಾತ್ರೆಯ ವೈಭವದಿಂದ ಎಷ್ಟು ಚೆನ್ನಾಗಿ ಜನಗಳು ಓಡಾಡ್ತಿದ್ದಾರೆ. ಅವು ನೋಡ್ರಿ ಜಾತ್ರೆ ಜನಜಾತ್ರೆ, ಬಟ್ ಇಲ್ಲಿ ಕರೆಂಟ್ ಇಲ್ಲ. ಈ ಜಾತ್ರೆಯಲ್ಲಿ ಈ ಥರ ಸೀನ್ ನೋಡೋಕ್ಕೆ ಒಂದು ಚಂದ ಗುರು. ಇಷ್ಟು ಜನಗಳ ನಡುವೆ ನೋಡಿ ಆ ಒಂದು ದೊಡ್ಡ ಎತ್ತರದ ಒಂದು ತೇರ ಹೋಗ್ತಿದೆ ಅಂತಂದರೆ ಎಷ್ಟೊಂದು ವಾವ್. ಈ ಜನಗಳ ಜಂಗುಳಿಯ ನಡುವೆ ವಾವ್, ವಾಟ್ ಎ ಬ್ಯೂಟಿಫುಲ್ ಯಾರ್. ಇಂಥ ಜಾತ್ರೆಗಳು ನೋಡ್ಬೇಕ್ರಿ, ಖುಷಿ ಆಗುತ್ತೆ ನೋಡಿ. ಬೆಂಗಳೂರಿನ ಉಸ್ಕೂರು ಜಾತ್ರೆ ಇದು. ಉಸ್ಕೂರು ಮಧುರಮ್ಮನ ಜಾತ್ರೆ ಇದು. ಆನೇಕಲ್ ತಾಲೂಕಾಗುತ್ತೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಆನೇಕಲ್ ತಾಲೂಕಿನ ಉಸ್ಕೂರು ಊರಿನಲ್ಲಿ ಮಧುರಮ್ಮನ ಜಾತ್ರೆ ನಡೀತಿದೆ ಗುರು. ನೋಡಿ ಕುರ್ಜಿ ನೋಡಿ, ಬ್ಯೂಟಿಫುಲ್. ನೋಡಿ ಎಲ್ಲ ಕುರ್ಚಿಗಳು ಇಲ್ಲಿ ಬಂದು ಸೇರ್ಕೊಂಡಿದೆ ನೋಡಿ. ಇಲ್ಲೇ ಇದೆ ನೋಡಿ ಕುರ್ಚಿಗಳೆಲ್ಲ. ಕುರ್ಚಿದು ಸಿಂಗೇನ ಅಗ್ರಹಾರದ ಕುರ್ಚಿದು ನೋಡಿ. ಇಲ್ಲೊಂದು ರಥ ಬರ್ತಿದೆ ಕುರ್ಚು. ಈಗ ಮಧುರಮ್ಮನ ದೇವಸ್ಥಾನ ಹತ್ರ ಬರ್ತಿದೆ ನೋಡಿ, ಇಲ್ಲೊಂದು ಕುರ್ಚು. ನೋಡಿ ಈ ಜಾತ್ರೆನ ಮುಗಿಸ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೊರಗಡೆ ಹೋಗ್ತಾ ಇದ್ದೀನಿ ಗುರು ನಾನು ಇವಾಗ. ಎಲ್ರಿಗೂ ಈ ಒಂದು ವಿಡಿಯೋ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಇಂಥದ್ದೇ ನಿಮ್ಮೂರಲ್ಲಿ ಜಾತ್ರೆ ನಡೆದ್ರೆ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಯಾವ ಊರಂತ ಕಮೆಂಟ್ ಮಾಡಿ ನಿಮಗೆ. ಮತ್ತೊಮ್ಮೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್.